ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನೆಲ್ ರುಚಿಕರವಾದ ಮನೆ ಅಡುಗೆ. ಇವತ್ತಿನ ನನ್ನ ರೆಸಿಪಿ ಬಂದು ರಸಮಲೈ. ತುಂಬಾ ಚೆನ್ನಾಗಿ ಈಸಿಯಾಗಿ ಮನೆಯಲ್ಲೇ ಮಾಡ್ಕೊಳೋ ಅಂಥದ್ದು, ಯಮ್ಮಿಯಾಗಿರುತ್ತೆ. ಅದನ್ನು ಯಾವ ರೀತಿ ಮಾಡೋದು ಏನು ಅನ್ನೋದನ್ನು ನಾವೀಗ ನೋಡೋಣ ಬನ್ನಿ. ನಾನಿಲ್ಲಿ ಲೋ ಫ್ಯಾಟ್ ಇರೋಂಥ ಹಾಲನ್ನ ತೊಗೊಂಡಿದ್ದೀನಿ. ನಂದಿನಿದು ಬ್ಲೂ ಪ್ಯಾಕೆಟು. ಗಟ್ಟಿಗಿರೋ ರೆಡ್ ಪ್ಯಾಕೆಟ್ ತೊಗೊಂಡ್ರೆ ಏನಾಗುತ್ತೆ ಅಂದರೆ ಕೆನೆ ಬರೋದ್ರಿಂದ ಟೆಕ್ಸ್ಚರ್ ಚೆನ್ನಾಗಿ ಬರಲ್ಲ. ಸೊ ನಾವು 1 ಲೀಟರ್ ಲೋ ಫ್ಯಾಟ್ ಹಾಲನ್ನ ತೊಗೊಂಡು ಈಗ ಒಂದು ಕಡಾಯಲ್ಲಿ ಹಾಕ್ತಾ ಇದ್ದೀವಿ. ಈಗ ಅದನ್ನು ಚೆನ್ನಾಗಿ ಕಾಯಿಸ್ಕೋಬೇಕು. ಚೆನ್ನಾಗಿ ಕಾದ ನಂತರ ಅದನ್ನ ಈ ಥರ ತಿರುಗಿಸ್ಕೊಂಡು 1 ನಿಂಬೆ ಹಣ್ಣನ್ನ ರಸನ ತೆಗೆದಿಟ್ಕೊಂಡಿರಬೇಕು. ಅದು ಆ ಥರ ಬಾಯಿಲಾಗಿ ಈಗ ಬರ್ತಾ ಇದೆಯಲ್ಲ, ಆ ಟೈಮಲ್ಲಿ ನಾವೇನು ಮಾಡಬೇಕಂದ್ರೆ ಚೆನ್ನಾಗಿ ಅದು ಕುದ್ದು ಒಂಥರ ಕೆನೆ ಎಲ್ಲ ಮೇಲೆ ಏನು ಇರಬಾರ್ದು. ಆ ಟೈಮಲ್ಲಿ ನಾವು 1 ನಿಂಬೆ ಹಣ್ಣಿನಿಂದ ಜ್ಯೂಸ್ನ ಆ್ಯಡ್ ಮಾಡಬೇಕು. ಆ್ಯಡ್ ಮಾಡಿ ತಿರುಗಿಸ್ತಾ ಹೋದರೆ ಅದೆಲ್ಲ ಹಾಲು ಒಂಥರ ಒಡಿತಾ ಹೋಗುತ್ತೆ. ನೋಡಿ ಯಾವ ಥರ ಒಂಥರ ಗಟ್ಟಿ ಈಗ ಹಾಲು ಒಡಿತಾ ಇದೆ. ನೋಡಿ ಗೊತ್ತಾಗುತ್ತಲ್ಲ ಈಗ. ನೋಡಿ ಯಾವ ಥರ ಇದಾಗ್ತಾ ಇದೆ ಅಲ್ವಾ. ನೋಡಿ ಫ್ರೆಂಡ್ಸ್, ಈಗ ನಾವೇನು ಮಾಡ್ಬೇಕಂತಂದ್ರೆ ಐಸ್ ಕ್ಯೂಬ್ಸ್ನ ಅದಕ್ಕೆ ಆ್ಯಡ್ ಮಾಡಬೇಕು. ಐಸ್ ಕ್ಯೂಬ್ ಆ್ಯಡ್ ಮಾಡೋದ್ರಿಂದ ನಿಮಗೆ ಅದು ಬೇಗ ಕೂಲಾಗಿ ಅದು ಚೆನ್ನಾಗಿ ಬರುತ್ತೆ ನಮಗೆ ಮಲೈ. ನೋಡಿ ಈಗ ಒಂದು ಬಟ್ಟೆನ ಹಾಕ್ಕೊಂಡು ಡ್ರೈನ್ ಮಾಡ್ಕೊಂಡ್ಬಿಡ್ಬೇಕು. ಈಗ ಅದನ್ನು ಟೈಟಾಗಿ ಅದನ್ನೆಲ್ಲ ಡ್ರೈನ್ ಮಾಡಿಕೊಂಡು ಒಂದು ಕಾಟನ್ ಕ್ಲಾತಲ್ಲಿ ಹಾಕಿದ್ದೀನಿ ನಾನು. ಈಗ ಒಂಚೂರು ಕೋಲ್ಡ್ ವಾಟರ್, ಚಿಲ್ಡ್ ವಾಟರ್ನ ಹಾಕಿ ಸ್ವಲ್ಪ ವಾಶ್ ಮಾಡ್ಕೊತಾ ಇದ್ದೀನಿ. ಬಿಕಾಸ್ ಯಾಕೆಂದರೆ ಅದು ಲೆಮನ್ದು ಸ್ಮೆಲ್ ಬರಬಾರ್ದು ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಅಷ್ಟೇ. ಈಗ ಟೈಟಾಗಿ ಅದನ್ನು ಕಟ್ಟಿಬಿಡ್ಬೇಕು ಚೆನ್ನಾಗಿ. ಇನ್ನೊಂದು ಸರಿ ತೊಳಿತಾ ಇದ್ದೀನಿ. ನೋಡಿ ಲೆಮನ್ದು ಸ್ಮೆಲ್ ಹೋಗಬೇಕು ಅಂತಷ್ಟೇ, ಬೇರೆ ಇನ್ನೇನು ಉದ್ದೇಶ ಇಲ್ಲ. ಲೆಮನ್ದು ಸ್ಮೆಲ್ ಹೋದರೆ ಚೆನ್ನಾಗಿ ಬರುತ್ತೆ ಅಂತ. ಇಲ್ಲಾಂದ್ರೆ ಒಂಥರ ಸ್ವಲ್ಪ ಹುಳಿ ಸ್ಮೆಲ್ ಬಂದಂಗೆ ಆಗುತ್ತೆ. ಈಗ ಚೆನ್ನಾಗಿ ಅದರ ನೀರನ್ನೆಲ್ಲನೂ ಡ್ರೈನ್ ಮಾಡ್ಕೋಬೇಕು. ಹಿಂಡಿ ಅದರಲ್ಲಿ ಒಂಚೂರು ನೀರು ಇರಿಸಬಾರ್ದು. ಫುಲ್ ಇಂಟ್ಕೊಂಡಿದ್ದೀನಿ. ಈಗ ಇಂಟ್ಕೊಂಡು ಅದನ್ನು ತೆಗೆದಿಟ್ಟಿದ್ದೀನಿ. ಈಗ ಮತ್ತೆ ಒಂದು ಕಡಾಯಿ ತೊಗೊಂಡಿದ್ದೀನಿ. ಆ ಕಡಾಯಲ್ಲಿ ಲೋ ಫ್ಯಾಟ್ ಮಿಲ್ಕ್ನ 1/2 ಲೀಟರು ಹಾಕ್ಕೊತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಈಗ ನಾನು ಏಲಕ್ಕಿ ಪೌಡರ್ ಹಾಕ್ತಾ ಇದ್ದೀನಿ. ಈಗ ಡ್ರೈ ಫ್ರೂಟ್ಸ್ ಅಂದರೆ ಬಾದಾಮು, ಗೋಡಂಬಿ, ಪಿಸ್ತಾ, ಈ 3 ಉದ್ದುದಕ್ಕೆ ಕಟ್ ಮಾಡಿಕೊಂಡು ಹಾಕ್ತಾ ಇದ್ದೀನಿ. ಈಗ ಸ್ವಲ್ಪ ಫುಡ್ ಕಲರ್ ಯೂಸ್ ಮಾಡ್ತಾ ಇದ್ದೀನಿ ನಾನು. ಫುಡ್ ಯೆಲ್ಲೋ ಕಲರ್ ಯೂಸ್ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ ಕಲರು. ಸೇಮ್ ಏನಿರುತ್ತೆ ನೀವು ಸ್ವೀಟ್ ಸ್ಟಾಲಲ್ಲಿ ಏನು ತೊಗೊತೀರೋ ಅದೇ ಟೆಕ್ಸ್ಚರ್ ಬರುತ್ತದು. ಈಗ ನಾನು 1 ಕಪ್ ಫುಲ್ ಸಕ್ಕರೆ ಹಾಕ್ತಾ ಇದ್ದೀನಿ. ಈ ಶುಗರ್ ಆ್ಯಡ್ ಮಾಡಿದಾಗ ನೋಡಿ ನಿಮಗೆ ಟೆಕ್ಸ್ಚರ್ ಯಾವ ಥರ ಚೇಂಜ್ ಆಗ್ತಾ ಇದೆ. ಸೇಮ್ ನಿಮಗೆ ಏನು ಸ್ವೀಟ್ ಸ್ಟಾಲಲ್ಲಿ ಸಿಗುತ್ತೆ ಸೇಮ್ ಟು ಸೇಮ್ ಟೆಕ್ಸ್ಚರ್ ಬರುತ್ತೆ. ಅದು ಚೆನ್ನಾಗಿ ಕುದಿಸ್ಕೋಬೇಕು. ನೋಡಿ ಚೆನ್ನಾಗಿ ಕುದೀತಲ್ವಾ. ಒಂದು ಕುದೀತು ಚೆನ್ನಾಗಿ. ಒಂದು ಸ್ವಲ್ಪ ತಿರುಗಿಸ್ಬಿಟ್ಟು ಉದ್ದುದಕ್ಕೆ ನೀವು ಡ್ರೈ ಫ್ರೂಟ್ಸ್ ನಿಮಗೆ ಯಾವುದಿಷ್ಟೋ ಅದೆಲ್ಲ ಹಾಕೋಬೋದು. ಬಟ್ ನಾನು ಇಲ್ಲಿ ಯೂಸ್ ಮಾಡಿರೋದು ಗೋಡಂಬಿ, ಬಾದಾಮಿ ಮತ್ತು ಪಿಸ್ತಾ 3 ಮಾತ್ರ ಯೂಸ್ ಮಾಡಿದ್ದೀನಿ. ಈಗ ತೆಗೆದಿಟ್ಕೊಂಬಿಡೋಣ. ಈಗ ಮತ್ತೆ ಒಂದು ಕಡಾಯಿ ತೊಗೊಂಡು ಶುಗರ್ನ 2 ಕಪ್ಸ್ ಆಫ್ ಶುಗರ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಅದಕ್ಕೆ 6 ಕಪ್ ಆಫ್ ವಾಟರ್ ಹಾಕ್ಕೊತಾ ಇದ್ದೀನಿ ನಾನು. ಹಾಕಿ ಚೆನ್ನಾಗಿ ಇದು ಮಾಡೋ ಅಷ್ಟೋ ತನಕ ಅದು ಕುದೀಲಿ. ಅಷ್ಟೋ ತನಕ ನಾವು ಈ ಮಲೈನ ತೆಗೆದುಬಿಟ್ಟು ನಾವು ಈ ಥರ ಇದು ಮಾಡಿರ್ತೀವಲ್ವ, ತೆಗೆದು ಕ್ಲೀನಾಗಿ ಅದನ್ನು ನಾವು ಚೆನ್ನಾಗಿ ಬೀಟ್ ಮಾಡ್ಕೋಬೇಕು. ಇದರಿಂದ ಏನಾಗುತ್ತೆ ನಿಮಗೆ ನೋಡಿ ಯಾವ ಥರ ಮಾಡ್ತಾಯಿದ್ದೀನಿ. ಈ ಥರ ನಮ್ಮ ಕೈಯಲ್ಲಿ ಈ ಥರ ಚೆನ್ನಾಗಿ ನಾವು ಚಪಾತಿನ ಯಾವ ಥರ ನಾವು
ರೊಟ್ಟಿನ ಮಾಡ್ತೀವಲ್ವ ಆ ಟೈಪು ನಾವು ಚೆನ್ನಾಗಿ ಇದು ಮಾಡ್ಕೊಳೋದ್ರಿಂದ ತುಂಬ ಸಾಫ್ಟಾಗಿ ಬರುತ್ತೆ ಇದು. ನೋಡಿ ಚೆನ್ನಾಗಿ ನಾವು ಎಷ್ಟು ಈ ಥರ ಮಾಡ್ಕೊತೀವೋ ಅಷ್ಟು ಸಾಫ್ಟಾಗಿ ಬರುತ್ತೆ ನೋಡಿ. ಜಸ್ಟ್ ಒಂದು ಸ್ವಲ್ಪ ನಿಮಗೆ ಏನಾದರೂ ಬೇಕಂದರೆ ಸ್ವಲ್ಪ ಮೈದಾ ಹಿಟ್ಟು ಆ್ಯಡ್ ಮಾಡ್ಕೊಳ್ಳಿ. ಒಂದು ಸ್ಪೂನ್ ಅಷ್ಟೆ, ಒಂದು ಸ್ಪೂನು ಇಲ್ಲ ಒಂದು ಹಾಫ್ ಸ್ಪೂನಷ್ಟು ಹಾಕ್ಕೊಂಡ್ರೆ ಸಾಕು. ಹಾಕ್ಕೊಂಡು ಈ ಥರ ಚೆನ್ನಾಗಿ ಇದು ಮಾಡ್ಕೋಬೇಕು, ನಾದ್ಕೋಬೇಕು. ಎಷ್ಟು ನೀವು ಚೆನ್ನಾಗಿ ನಾದ್ಕೊತೀರೋ ನಿಮಗೆ ಅಷ್ಟು ಚೆನ್ನಾಗಿ ಮಲೈ ಬ್ರೇಕ್ಸ್ ಇಲ್ದಲೆ ಚೆನ್ನಾಗಿ ಬರುತ್ತೆ. ಕ್ರ್ಯಾಕ್ ಬಂದರೆ ಅದೊಂಥರ ಚೆನ್ನಾಗಿ ಕಾಣಲ್ಲ ಮಲೈ. ಸೊ ನಾವು ಚೆನ್ನಾಗಿ ಈ ಥರ ಮಾಡ್ಕೊಳೋದ್ರಿಂದನೇ ನಿಮಗೆ ಚೆನ್ನಾಗಿ ಬರುತ್ತೆ ನೋಡಿ. ಈ ಥರ ಫೋಲ್ಡ್ ಮಾಡಿ 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 ಮಾಡ್ಕೋಬೇಕು. ನಾವು ಎಷ್ಟೊಂದು 5 ಮಿನಿಟ್ಸ್ ಚೆನ್ನಾಗಿ ನಾದೋದ್ರಿಂದ ನಿಮಗೆ ಮಲೈಯಲ್ಲಿ ಕ್ರ್ಯಾಕ್ ಬರೋದಿಲ್ಲ, ತುಂಬಾ ಚೆನ್ನಾಗಿ ಬರುತ್ತೆ. ಈಗ ಒಂದೊಂದು ಅಷ್ಟಷ್ಟು ಗಾತ್ರದ್ದು, ಒಂದು ದೊಡ್ಡ ಗಾತ್ರದ್ದು ತೆಗಿಯೋಣ. ಅದನ್ನು ಒಂದು ಪೀಸ್ ಮಾಡಿಟ್ಕೊಳ್ಳೋಣ ಫಸ್ಟು ನೋಡಿ. ಈ ಥರ ನನಗಿಲ್ಲ ಆಲ್ಮೋಸ್ಟ್ ಒಂದು 11 or 12 ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಎಷ್ಟಾಗುತ್ತೆ ಅಂತ. 11 ಆಗಿದೆ ನೋಡಿ. ಈಗ ಅದನ್ನು ಯಾವ ಥರ ಅಂದರೆ ಈ ಥರ ಮಾಡ್ಕೋಬೇಕು. ಥಿಕ್ನೆಸ್ ನೋಡಿ ಯಾವ ಥರ ಇರಬೇಕು, ಇಷ್ಟು ದಪ್ಪ ಇರಬೇಕು. ತುಂಬ ತೆಳ್ಳಗೆ ಮಾಡ್ಕೋಬೇಡಿ, ಅದು ಯಾಕಂದರೆ ಉಬ್ಬಲ್ಲ. ತೆಳ್ಳಗೆ ಮಾಡಿಕೊಂಡ್ರೆ ಈ ಥರ ಮಾಡಿಕೊಂಡು ಈ ಥರ ಥಿಕ್ನೆಸ್ ನೋಡಿ ಈ ಥರ ಬರಬೇಕು. ಇಷ್ಟು ಥಿಕ್ನೆಸ್ ಬಂದ್ರೇ ನಿಮಗೆ ಚೆನ್ನಾಗಿ ಬರುತ್ತೆ. ತುಂಬ ತೆಳ್ಳಗೆ ಮಾಡಿಕೊಂಡ್ರೆ ಚೆನ್ನಾಗಿ ಬರೋದಿಲ್ಲ ಫ್ರೆಂಡ್ಸ್, ಜಾಸ್ತಿ ಆಗುತ್ತೆ ಬಟ್ ಚೆನ್ನಾಗಿ ಬರೋದಿಲ್ಲ. ಈಗ ಕುದೀತಾ ಇರೋವಂಥ ಪಾಕಕ್ಕೆ ಈಗ ನಾವು ಮಾಡ್ಕೊಂಡಿರೋಂಥ ಎಲ್ಲ ಉಂಡೆಗಳನ್ನ ಬಿಡ್ತಾ ಇದ್ದೀನಿ ನಾನು. ನೋಡಿ ಅದು ಯಾವ ಥರ ಬಿಡ್ತಾ ಇದ್ದೀನಿ ಅಂತ. ಒಂದಕ್ಕೊಂದು ಅಂಟ್ಕೋಬಾರದು, ಸ್ವಲ್ಪ ದೂರ ದೂರ ಬಿಡಿ. ನೋಡಿ ಫ್ರೆಂಡ್ಸ್, ಈ ಥರ ಚೆನ್ನಾಗಿ ಅದನ್ನು ಕುದಿಸ್ಬೇಕು. ನಾವು 5 ರಿಂದ 10 ನಿಮಿಷದವರೆಗೂ ಕುದಿಸ್ಬೇಕು. ಈಗ ಸ್ವಲ್ಪ ಲಿಡ್ನ ಕ್ಲೋಸ್ ಮಾಡ್ಕೊಳೋಣ ನೋಡಿ. ಈಗ ತೆಗ್ದಿದ್ದೀನಿ, ಯಾವ ಥರ ಆಗಿದೆ, ಒಂದಕ್ಕೊಂದು ಅಂಟ್ಕೊಂಡಿಲ್ಲ. 10 ಮಿನಿಟ್ಸ್ ಆದಮೇಲೆ ಯಾವ ಥರ ಆಗಿದೆ ಅಂತ ನೋಡ್ತಾ ಇದ್ದೀರಾ. ಈಗ ಮತ್ತೆ ಕ್ಯಾಪ್ ಹಾಕಿದ್ದೀನಿ, ಮತ್ತೆ ತೆಗ್ದಿದ್ದೀನಿ. ಈಗ ಒಂದು 2-3 ನಿಮಿಷ ಬಿಟ್ಟು ಫ್ರೆಂಡ್ಸ್, ಈಗ ಒಂದು ಬೌಲಲ್ಲಿ ಕೋಲ್ಡ್ ವಾಟರ್ ಇಟ್ಕೊಂಡಿದ್ದೀನಿ. ಈಗ ಸ್ವಲ್ಪ ಶುಗರ್ ಸಿರಪ್ ಜೊತೆಗೆ ಅವನ್ನೆಲ್ಲವೂ ಉಂಡೆಗಳನ್ನೆಲ್ಲ ತೆಗೆದ್ಬಿಟ್ಟು ಈ ಕಡೆ ಇದ್ರ ಬೌಲಲ್ಲಿ ಶಿಫ್ಟ್ ಮಾಡ್ಕೊಳೋಣ. ವಿತ್ ಶುಗರ್ ಸಿರಪ್ನ ನೀವು ಆ್ಯಡ್ ಮಾಡ್ಕೋಬೇಕು. ಅದು 1-2 ನಿಮಿಷ ಕೂಲ್ ಆಗೋಕ್ಕೆ ನಾವು ಬಿಡಬೇಕು. ಸ್ವಲ್ಪ ಸಿರಪ್ ಹಾಕ್ತಾಯಿದ್ದೀನಿ ಈಗ, ಶುಗರ್ ಸಿರಪ್. ಈಗ 1-2 ನಿಮಿಷದ ನಂತರ ಈಗ ಅದನ್ನೆಲ್ಲ ಚೆನ್ನಾಗಿ ಇಂಟ್ಕೋಬೇಕು. ಒಂದು ಡ್ರಾಪು ಅದರೊಳಗಿರೋ ನೀರಿನ ಅಂಶ ಇರಬಾರ್ದು. ಈಗ ನಾವು ಆ ಸಿರಫಲ್ಲಿ ಬಿಡಬೇಕು. ನೋಡಿ ಫ್ರೆಂಡ್ಸ್, ಯಾವ ಥರ ಎಲ್ಲ ಚೆನ್ನಾಗಿ ಸ್ಕ್ವೀಸ್ ಮಾಡ್ಕೊಂಡ್ಬಿಟ್ಟು ಒಂದೊಂದೇ ಅದರೊಳಗೆ ಬಿಡಬೇಕು. ನೀರಿನ ಅಂಶ ಇರಬಾರ್ದು. ಎಲ್ಲವನ್ನು ಇದೇ ರೀತಿ ಮಾಡ್ಕೋಬೇಕು. ಎಷ್ಟು ಸಿಂಪಲಾಗಿ ಮಾಡಿದ್ವಲ್ಲ ಫ್ರೆಂಡ್ಸ್, ಎಷ್ಟು ಬೇಗ, ಎಷ್ಟು ಈಸಿಯಾಗಿ, ಎಷ್ಟು ಕಡಿಮೆ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿ ಎಷ್ಟು ಹೆಲ್ದಿಯಾಗಿರೋ ಅಂಥ ರೆಸಿಪಿನ ನಾವು ಮಾಡ್ಕೊಂಡ್ವಿ ನೋಡಿ. ಮನೆಯಲ್ಲೇ ಮಾಡ್ಕೋಬೋದು ನೋಡಿ. ಈಗ ಇದನ್ನು ಈ ಸಿರಫ್ನ ನಾನೆಲ್ಲ ಹಾಕಿದ್ದೀನಿ. ಇವಾಗ ಇದನ್ನು ಫ್ರಿಜ್ಜಲ್ಲಿ ಇಟ್ಕೊಂಡ್ಬಿಡೋಣ. ಒಂದು 2 to 3 hours ಇಟ್ಟರೆ ಸಾಕು. ಈಗ ಫ್ರಿಜ್ಜಿಂದ ತೆಗ್ದಿದ್ದೀನಿ ನಾನು ನೋಡಿ. ಯಾವ ಥರ ಬಂದಿದೆ ನೋಡಿ ಫ್ರೆಂಡ್ಸ್, ಎಷ್ಟು ಬ್ಯೂಟಿಫುಲ್ಲಾಗಿ ಬಂದಿದೆ, ಎಷ್ಟು ಯಮ್ಮಿಯಾಗಿ. ವಾವ್, ನಾವೇನು ಶಾಪಲ್ಲಿ ತೊಗೊತೀವಲ್ವ ಸೇಮ್ ಟೆಕ್ಸ್ಚರು, ಸೇಮ್ ಇದು ಬಂದಿದೆ. ರಿಯಲಿ ನೈಸ್, ಯಮ್ಮಿಯಾಗಿದೆ. ನೀವು ಮನೇಲಿ ಟ್ರೈ ಮಾಡಿ, ಕಮೆಂಟ್ ಮಾಡಿ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ನಂಗೆ ಸಪೋರ್ಟ್ ಮಾಡಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್.
ಇದು ಒಂದೊಂದು ಪೀಸಿಗೆ 50 ರುಪೀಸ್ 60 ರುಪೀಸ್ ಇರುತ್ತೆ ಶಾಪಲ್ಲಿ. ನಾವು 50 ರುಪೀಸ್ 60 ರುಪೀಸ್ ಖರ್ಚು ಮಾಡಿದ್ರೆ 12 ಪೀಸಸ್ನ ನಾವು ಮನೆಯಲ್ಲೇ ಈಸಿಯಾಗಿ ಮಾಡ್ಕೋಬೋದು. ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.